ಶಿವಣ್ಣ ಅವರು ಅಮೆರಿಕಾಗೆ ಹೋದ್ರು ಚಿಕಿತ್ಸೆಗಾಗಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬೇಜಾರಾಗುತ್ತೆ. ಯಾವಲ್ಲೂ ಸಿನಿಮಾ ಶೂಟಿಂಗ್ ಹೋಗ್ತಾಯಿದ್ರು, ಸಲ ಹುಷಾರಿಲ್ಲ ಅಂತ ಹೋಗಿದ್ದಾರೆ. ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತೀವಿ ಸರ್. ಸೊ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಶಿವಣ್ಣನಿಗೆ ಅಂತ, ಬಟ್ ತುಂಬ ಕೂಲಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನೀವು ಜಾಸ್ತಿ ಅಣ್ಣವ್ರ ಮನೆ, ಅಣ್ಣವರು ಅಂದರೆ ಅವ್ರ ಮಕ್ಕಳು ಅಂದರೆ ನಿಮ್ಗೆ ತುಂಬ ಇಷ್ಟ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕಾಯಿಲೆ ಯಾರಿಗೂ ಹೇಳಿ ಕೇಳಿ ಬರಲ್ಲ, ಆದರೆ ಅವ್ರಿಗೆ ಬಂದೈತೆ ಅಂತಲೇ ಅನಿಸಿಲ್ಲ. ನೆನ್ನೆ ಏನಕ್ಕಂದ್ರೆ ನೆನ್ನೆ ಹೋದ ನಾವು, ಓಕೆ, ಅವ್ರು ಎಷ್ಟು ಲವಲವಿಕೆಯಿಂದ ಇದ್ರು ಗೊತ್ತಾ. ನಾವು ಹೇಳ್ತಾ ಬಾಸ್ ತಿಂದು ನೋಡಿ ನಮ್ಗೆ ಬೇಜಾರಾಯ್ತೈತೆ ಅಂದರೆ ಅವ್ರೇನಂದ್ರು ಏನಕ್ಕಮ್ಮ ಬೇಜಾರು ಅಂತ ಖುಷಿಯಾಗಿ ತಪ್ಕೊಂಡು ಫೋಟೋ ಕೊಟ್ಟ. ಫೋಟೋ ಎಲ್ಲ ತೋರಿಸಿದ್ರೆ ನೀವು ಇದಾಗ್ಬಿಡ್ತೀರಾ. ಇವ್ರಿಗೆ ಹುಷಾರಿಲ್ಲ ಅನ್ನಂಗೆ ಅವ್ರು ಇರಲಿಲ್ಲ, ಅಷ್ಟು ಆ್ಯಕ್ಟಿವ್ ಆಗಿದ್ರು ಸರ್. ಎಲ್ಲೋ ಮನಸ್ಸಲ್ಲಿ ನೋವಿದ್ರೂ ಅಭಿಮಾನಿಗಳು ಎಲ್ಲಿ ಬೇಜಾರು ಮಾಡ್ಕೊತಾರೋ ಅಂತ ಅದನ್ನ ಮುಚ್ಚಿಡ್ತಾ ಇದ್ರಾ ಅಂತ ಹೇಳಿ. ಎಂಥವ್ರಿಗೆ ಆಗಲಿ ಸರ್, ನೋಡಿದ್ದೀರಾ ಅಲ್ವಾ ನೀವು ಸರ್, ಎಂಥವ್ರಿಗೆ ಆಗಲಿ ಒಂದು ಸಣ್ಣದು ಇದಾದ್ರೇ ನೋವಾಗುತ್ತೆ, ಬೇಜಾರಾಗುತ್ತೆ. ಅವ್ರಿಗೆ ಅಷ್ಟು ದೊಡ್ಡ ಕಾಯಿಲೆ ಐತೆ. ಅವರು ಇವಾಗ ಇಲ್ಲಿಂದ ಹೊರದೇಶಕ್ಕೆ ಹೋಗಿ ಟ್ರೀಟ್ಮೆಂಟ್ ತಗೋತಾವ್ರೆ. ಎಲ್ಲರನ್ನೂ ಬಿಟ್ಟು ಇಲ್ಲಿ ಫ್ಯಾನ್ಸ್ನ ಬೆಳಗ್ಗೆ ಎದ್ದರೆ ಜನ ನೋಡೋರು, ಅವರು ಎಲ್ಲ ಬಿಟ್ಟು ಅಲ್ಲಿ ಹೋಗ್ತಾರೆ ಅಂದಾಗ ಅವ್ರಿಗೆ ಎಷ್ಟು ಮನ್ಸಿಗೆ ಬೇಜಾರಾಯ್ತು. ಆದರೂ ಆ ಬೇಜಾರು ಎಲ್ಲೂ ತೋರಿಸ್ಕೊಂಡಿಲ್ಲ ಅವ್ರು ಯಾವತ್ತೂ. ಖುಷಿಯಾಗಿದ್ದೆ. ನಾವು ನೋಡಮ್ಮ ಬರ್ತೀನಿ ಇನ್ನೊಂದು ತಿಂಗಳಲ್ಲಿ ವಾಪಸ್ ತಿರ್ಗಾ ಇಲ್ಲೇ ಇರ್ತೀನಿ, 100 ಫೋಟೋ ಹೊಡ್ಸೋಣ ಹಂಗೆ ಅಂತ ಹೇಳ್ಬೋದು ಸರ್. ಸರ್, ನೀವು ಶಿವಣ್ಣ ಫ್ಯಾನ್ಸ್, ನೀವು ಭೇಟಿ ಆಗಿರ್ತೀರಲ್ವ ಸರ್, ಅವರೆಲ್ಲ ಯಾವ ಥರ ಅನ್ನಿಸ್ತಾ ಇದೆ ಸರ್ ಅವ್ರಿಗೆ? ನೀವು ಮಾತಾಡಿರ್ತೀರ? ಎಲ್ಲರಿಗೂ ಬೇಜಾರೈತೆ, ಎಲ್ಲ ಅಭಿಮಾನಿಗಳಿಗೂ ಬೇಜಾರೈತೆ. ಈಗ 24ನೇ ತಾರೀಕು ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ. ಅವತ್ತು ಅವ್ರಿಗೆ ಆಪರೇಷನ್ ಇರೋದು. ಎಲ್ಲಿ ಸರ್? ಇಲ್ಲೇ ಆಂಜನೇಯ ದೇವಸ್ಥಾನ ಇದೆ, ಅಡ್ರೆಸ್ ವೀರೇಶ ಥಿಯೇಟರ್ ಹತ್ರ. ಓಕೆ, ಮುತ್ತುರಾಜ ಆಂಜನೇಯ ಸ್ವಾಮಿ ಅಲ್ಲಿ ದೇವಸ್ಥಾನ ಹತ್ರ ಪೂಜೆ ಇಟ್ಕೊಂಡಿದ್ದೀವಿ ಬೆಳಗ್ಗೆ 8:30ಗೆ. ಓಕೆ, ಎಲ್ಲ ಅಭಿಮಾನಿಗಳು ಸೇರ್ತಾರೆ. ಅವ್ರ ಮನೆಯವರಿಂದನೇ ಯಾರನ್ನ ಒಬ್ರು ಕರೆಸಿ ಮಾಡೋಣ ಅಂತಿದ್ದೀವಿ. ಅವ್ರಿಗೆ ಒಳ್ಳೇದಾಗುತ್ತೆ ಸರ್, ಸೂಪರಾಗಿ ಬರ್ತಾರೆ. ನೆನ್ನೆ ಖುಷಿಯಾಗಿ ಮಾತಾಡ್ಸಿದ್ರು. ಇವಾಗ ನಿಮ್ಮ ಫೋಟೋ ತೋರಿಸ್ಬಿಡ್ತೀನಿ ರೀ. ಅವರು ನಿನ್ನೆ ಯಾವ ಥರ ಇದ್ರು ಅಂದ್ರೆ ನೀವು ನಂಬಲ್ಲ. ಯಾವ ಥರ ಭೇಟಿ ಮಾಡಿದ್ರಿ ಸರ್ ನೆನ್ನೆ ನೀವು? ಫೋನ್ ಮಾಡ್ತೀವಿ ಸರ್ ನಾವು. ನೋಡಿ ಸರ್, ಇಲ್ಲಿ ನೋಡಿ ಸರ್, ಇವ್ರಿಗೆ ಹುಷಾರಿಲ್ಲ ಅಂತ ನೀವು ಹೇಳ್ತೀರಾ? ಅದೇ ಹುಷಾರಿಲ್ಲ ಅಂತ ಹೇಳ್ತೀರ. ನೋಡ್ರಿ ಇಲ್ಲಿ ನೋಡ್ರಿ, ಏನು ಖುಷಿಯಾಗವ್ರೆ, ಮುಖ ನೋಡ್ರಿ ಏನು ಖುಷಿಯಾಗವ್ರೆ. ಆ ಥರ ನಿನ್ನೆ ಫೋಟೋ ಹಂಗವ್ರೆ. ಯಾರು ಹೇಳಲ್ಲ ಹುಷಾರಿಲ್ಲ ಅವ್ರಿಗೆ ಅಂತ, ತೋರಿಸ್ಕೋತಾ ಇಲ್ಲ ಅವ್ರು. ಆ ಥರ ಅವ್ರು ಅವಾಗಿಂದನೂ ಅದೇ ಥರ ನಡ್ಕೊಂಬಂದವ್ರೆ. ಎಲ್ಲರೂ ಖುಷಿಯಾಗಿರ್ಲಿ ಅಂತ. ಏನು ಮಾಡ್ತೀರಾ ಪಾಪ, ಅವ್ರ ಮನೆಯವ್ರಿಗೆ ಈ ಥರ ಯಾಕೋ ತೊಂದರೆ ಆಗ್ತಾಯಿದೆ. ಎಲ್ಲ ಸರೋಗ್ಲಿ, ಒಳ್ಳೇದಾಗಲಿ ಅಂತ ನಾವು ಅಭಿಮಾನಿಗಳಾಗಿ ಹೇಳ್ತೀವಿ ಸರ್. ಮೊನ್ನೆ ಇನ್ನೊಂದು ನೀವು ಹೇಳಿದ್ರಿ, ಅವರು ಪಾಸಿಟಿವ್ ಆಗಿ ಎಷ್ಟಿದ್ದಾರೆ ಅಂದರೆ, ಮೊನ್ನೆ UI ಸಿನಿಮಾಕ್ಕೋಸ್ಕರ ಉಪೇಂದ್ರ ಅವ್ರದ್ದು ಪ್ರೆಸ್ ಮೀಟ್ ಇತ್ತು, ಅಲ್ಲೂ ಬಂದು ಸಪೋರ್ಟ್ ಮಾಡಿದ್ರು. ಸೊ ಅದ್ರ ಬಗ್ಗೆ ಏನು ಹೇಳಿ ಸರ್? ಅವರು ಎಲ್ಲ ಹೀರೋಗೂ ಸಪೋರ್ಟ್ ಮಾಡಿದ್ದಾರೆ. ಉಪೇಂದ್ರ, ಗಣೇಶು, ಯಶು, ಸುದೀಪ್, ದರ್ಶನ್ ಫಸ್ಟ್ ಪಿಕ್ಚರಿಂದನೂ ಅವ್ರು ಸಪೋರ್ಟ್ ಮಾಡಿದ್ದಾರೆ ಸರ್. ಸುದೀಪ್ ಅವ್ರಿಗೂ ಮಾಡಿದ್ದಾರೆ ಸರ್, ಯಶ್ ಅವ್ರಿಗೂ ಮಾಡಿದ್ದಾರೆ, ಎಲ್ಲ ಹೀರೋಗೂ ಮಾಡಿದ್ದಾರೆ ಅವರು. ಆಮೇಲೆ ಇನ್ನೇನು ಸ್ಟಾರ್ ವಾರ್ ಇಲ್ಲ, ಎಲ್ಲರೂ ಚೆನ್ನಾಗಿರ್ತಾರೆ. ಯಾರೋ ಕೆಲವ್ರು ಕಿಡಿಗೇಡಿಗಳು ಅದು ಇದು ಅಂತ ಮಾಡಿದಾಗ ಬೇರೆಯವರು ರಿಯಾಕ್ಟ್ ಮಾಡ್ತಾರೆ ಅಷ್ಟೇ. ಎಲ್ಲ ಚೆನ್ನಾಗವ್ರೆ. ಆಮೇಲೆ ಎಲ್ಲ ಫ್ಯಾನ್ಸು ಇವತ್ತು ಶಿವಣ್ಣನ ಜೊತೆ ನಿಂತವ್ರೆ, ಅಣ್ಣವ್ರ ಕುಟುಂಬದ ಜೊತೆ. ಕೆಲವರು ಇದು ಮಾಡ್ತಾರೆ ಅಂದರೆ ಪಾಪ ಯಾವ ಹೀರೋಗಳು ಇದೇನಿಲ್ಲ, ಎಲ್ಲ ಅವ್ರವ್ರ ವೈಯಕ್ತಿಕವಾಗಿ ಹೀರೋಗಳನ್ನ ಬಳಸ್ಕೊತಾರೆ ಅಷ್ಟೇ, ಇನ್ನೇನಿಲ್ಲ. ನಮ್ಮ ದೊಡ್ಡ ಮನೆಯವ್ರು ಹಂಗಿಲ್ಲ, ಎಲ್ಲರೂ ಒಂದೇ ಅಮ್ಮ ಅಂತಾರೆ. ಎಲ್ಲ ಇಂಟರ್ವ್ಯೂಲ್ಲೂ ಹೇಳೋರು ನೋಡಿ. ಅವರು ಭೈರತಿ ರಣಗಲ್ ಪಿಕ್ಚರ್ಲಿ ಎಲ್ಲ ಇಂಟರ್ವ್ಯೂಲ್ ಹೇಳೋರೆ, ಎಲ್ಲ ಒಂದೇ ನಾವೆಲ್ಲ ಅಂತ. ಇನ್ನು ಅದಕ್ಕಿಂತ ಇನ್ನೇನು ಹೇಳ್ಬೇಕು ಹೇಳ್ರಿ. ಪೂಜೆ ಮಾಡಿಸ್ತಾ ಇದ್ದೀರಾ ಅಂತಂದರೆ ಎಷ್ಟು ಜನ ಸೇರ್ಬೋದು ಸರ್? ಸರ್, ಅದು ಎಷ್ಟು ಜನ ಎಲ್ಲ ಫ್ಯಾನ್ಸ್ ಬರ್ತಾರೆ. ನಾವು ಅಭಿಮಾನಿಗಳು ನಾವು ಯಾರು ಇನ್ನೂ ಕರೆ ಕೊಟ್ಟಿಲ್ಲ. ಈಗ ಅನ್ಕೊಂಡಿದ್ದೀವಿ 24ನೇ ತಾರೀಕು ಮಂಗಳವಾರ, ಭಾನುವಾರ ಮೇಲೆ ಎಲ್ಲರಿಗೂ ಹೇಳ್ತೀವಿ. ಬರೋ ಅಷ್ಟು ಜನ ಎಲ್ಲ ಸೇರ್ತೀವಿ. ಒಟ್ಟಲ್ಲಿ ಹುಡುಗರು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅವ್ರ ಹೆಸರಲ್ಲಿ ಒಂದು ಊಟ ಹಾಕಿ ಪೂಜೆ ಮಾಡಿಸೋಣ. ಅಯ್ಯಪ್ಪಂಗೆ ಒಳ್ಳೇದಾಗಲಿ. ಶಿವಣ್ಣ ಇರುತ್ತೆ, ಅದು ಸಿಂಪಲ್ಲಾಗಿ ಮಾಡ್ತೀವಿ. ಅನ್ನದಾನ ಒಂದು 200-300 ಜನಕ್ಕೆ, ಏನೋ ಒಂದು 500 ಜನಕ್ಕೆ ಅಂದ್ಕೊಳ್ಳಿ, ಯಾವ ಮಾಡ್ತೀವಿ. ಒಳ್ಳೇದಾಗಲಿ ಅಂತ ಅಷ್ಟೇ ನಾವು ಬಯಸೋದು ಸರ್. ಅಭಿಮಾನಿಗಳಾಗಿ ನಮ್ಮ ಕೈಲೇನು ಪ್ರಯತ್ನ ದೇವ್ರ ಹತ್ರ ಕೇಳ್ಕೋಬೇಕು, ಶಿವಣ್ಣ ಹುಷಾರಾಗಿ ಖುಷಿಯಾಗಿ ಬರಲಿ ಅಂತ ಅಷ್ಟು ಮಾಡ್ತೀವಿ ಸರ್. ನೀವು ನೋಡಿದ್ರೆ ಅಣ್ಣವ್ರ ಮನೆಗೆ ದೊಡ್ಡ ಫ್ಯಾನ್ ಅನ್ಸುತ್ತೆ ನೀವು. ಎಷ್ಟು ವರ್ಷದಿಂದ ಸರ್? ನಾವು 30 ವರ್ಷದಿಂದ, ನಾವು ಬುದ್ಧಿ ಬಂದಾಗಿಂದ ನಮ್ಮ ಮನೇಲಿ ಎಲ್ಲ ಅಣ್ಣವ್ರ ಫ್ಯಾನ್ಸೇ. ನಮ್ಮ ಅಣ್ಣ ಇರ್ಬೋದು, ನಾವು ಕಾಲದಿಂದನೂ ಅಣ್ಣವ್ರ ಫ್ಯಾನ್ಸೇ. ನಮಗೆ ಬೇರೆ ಹೀರೋ ಸಿನಿಮಾ ತೋರಿಸ್ಬೇಕು ಅಂದರೆ ಅಣ್ಣವ್ರದ್ದೇ ತೋರಿಸ್ತಾ ಇದ್ದು ಮನೇಲಿ. ಆ ಥರ ಅವಾಗಿಂದನೂ ಫ್ಯಾನು. ಅಣ್ಣವ್ರ ಮಕ್ಕಳು ಒಡನಾಟ ಶಿವಣ್ಣನ ಮನೇಲಿ ನಮಗೆ, ಅಪ್ಪು ಅವ್ರ ಮನೇಲಿ ಆಗ್ಬೋದು 25 ವರ್ಷ 30 ವರ್ಷದಿಂದ ಓಡಾಡ್ತೀವಿ.
ಅವ್ರಿಗೆ ಒಳ್ಳೇದೇ ಬಯಸ್ತೀವಿ ಸರ್, ಒಳ್ಳೇದೇ ಆಗುತ್ತೆ. ನಾವಲ್ಲ, ಎಲ್ಲರೂ ಒಳ್ಳೇದೇ ಬಯಸ್ತೀವಿ. ಓಕೆ, ಕೊನೆಯದಾಗಿ ಶಿವಣ್ಣ ಅವ್ರ ಫ್ಯಾನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಎಲ್ಲ ಶಿವಣ್ಣವ್ರ ಫ್ಯಾನ್ಸ್ ನಾವು ಸೇರಿ ಇನ್ಕ್ಲೂಡ್ ಅಣ್ಣವ್ರ ಕುಟುಂಬದ ಫ್ಯಾನ್ಸ್ ಎಲ್ಲರೂ ಶಿವಣ್ಣನ ಫ್ಯಾನ್ಸೇನೆ. ಎಲ್ಲ ಯಾರು ಭಯ ಪಡೋದೇನಿಲ್ಲ. ಶಿವಣ್ಣ ಆರೋಗ್ಯವಾಗಿ ಬರ್ತಾರೆ, ಖುಷಿಯಾಗಿ ಬರ್ತಾರೆ, ಒಳ್ಳೇದಾಗುತ್ತೆ, ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ. ಒಳ್ಳೆ ವ್ಯಕ್ತಿ ಅವರು, ಯಾರಿಗೇನು ತೊಂದರೆ ಮಾಡಿಲ್ಲ, ಯಾರಿಗೇನು ಕೆಟ್ಟದ್ದು ಬಯಸಿಲ್ಲ, ಒಳ್ಳೇದಾಗುತ್ತೆ. ಸೂಪರಾಗಿ ಬರ್ತಾರೆ. 26ನೇ ತಾರೀಕು ಅವರೇ ಹೇಳೋರೆ ಬರ್ತೀನಿ ಅಂತ ಬರ್ತಾರೆ. ಥ್ಯಾಂಕ್ ಯು ಸರ್.